ತನ್ನ ಪಾಡಿಗೆ ಎಂದಿನಂತೆ ಮನೆಯಲ್ಲಿದ್ದಂತಹ ವ್ಯಕ್ತಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಎದುರಾಗಿದೆ. ತನ್ನ ಮನೆ ಅಂಗಳದಲ್ಲಿ ಪೊಲೀಸರ ಬೂಟಿನ ಸಪ್ಪಳ ಕೇಳಿಸಿದೆ. ಇದಾದ ಕೆಲವೇ ನಿಮಿಷದಲ್ಲಿ ತಾನೇ ವಾಸವಿದ್ದ ಮನೆಗೆ ಬೀಗ ಕೂಡ ಬಿದ್ದಿದೆ. ಅಷ್ಟಕ್ಕೂ ಇಲ್ಲಾಗಿದ್ದೇನು ತೋರಿಸ್ತೀವಿ ನೋಡಿ. ನೋಡಿದ್ರಲ್ಲ ಹೇಗೆ ಅಧಿಕಾರಿಗಳು ಮನೆಗೆ ತೆರಳಿ ಆ ಮನೆಯಲ್ಲಿದ್ದ ವಸ್ತುಗಳನ್ನ ಹೊರಗಿಟ್ಟು ಇಡೀ ಮನೆಯನ್ನ ಸೀಸ್ ಮಾಡಿದ್ದಾರೆ ಅಂತ. ರಾಜಾಜಿನಗರದ 2ನೇ ಬ್ಲಾಕ್ನ 37ನೇ ಕ್ರಾಸ್ನಲ್ಲಿರುವ ಈ ಮನೆ ಗೃಹ ಮಂಡಳಿಗೆ ಸೇರಿದ್ದು. ಈ ಮನೆಯಲ್ಲಿ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ವಾಸವಾಗಿರುವ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಗೃಹ ಮಂಡಳಿ ಅಧಿಕಾರಿಗಳು ಮನೆಯಲ್ಲಿದ್ದ ವಸ್ತುಗಳನ್ನ ಹೊರಗಿಟ್ಟು ಇಡೀ ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ಮನೆಯನ್ನ ಬಾಡಿಗೆ ಆಧಾರದಲ್ಲಿ ವರ್ಷಗಳ ಹಿಂದೆ ಪಿಎಸ್ಐ ಕೃಷ್ಣಪ್ಪಗೆ ನೀಡಲಾಗಿತ್ತು. ಆದರೆ ಕೃಷ್ಣಪ್ಪ ಕೆಲ ವರ್ಷಗಳ ಹಿಂದೆಯೇ ಪೊಲೀಸ್ ಇಲಾಖೆಯಲ್ಲಿನ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ರು. ಇದಾದ ಬಳಿಕ ಈ ಮನೆಯನ್ನ ಪೊಲೀಸ್ ಕ್ವಾರ್ಟರ್ಸ್ ಆಗಿ ಇನ್ನೊಬ್ಬ ಪೊಲೀಸರಿಗೆ ನೀಡಲಾಗಿತ್ತು. ಅವರು ನಿಧನರಾಗಿದ್ರು ಎಂಬ ಮಾಹಿತಿ ಇದೆ. ಇದರಿಂದ 3 ವರ್ಷಗಳಿಂದ ಈ ವಸತಿ ಗೃಹದಿಂದ ಯಾವುದೇ ಬಾಡಿಗೆ ಗೃಹ ಮಂಡಳಿಗೆ ಬಂದಿರಲಿಲ್ಲ. ಈ ಬಗ್ಗೆ ತನಿಖೆ ಮಾಡಿದಾಗ ಈ ಮನೆಯಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ವಾಸ ಇರೋದು ಗೊತ್ತಾಗಿದೆ. ಕೂಡಲೇ ಗೃಹ ಮಂಡಳಿ ಹಲವು ನೋಟಿಸ್ ಜಾರಿ ಮಾಡಿತ್ತು. ನೋಟಿಸ್ಗೆ ಪ್ರತಿಕ್ರಿಯೆ ಬಂದಿಲ್ಲದ ಕಾರಣ ಕರ್ನಾಟಕ ಗೃಹ ಮಂಡಳಿಯ ನಿಯಮಾವಳಿಯ ಪ್ರಕಾರ ಬಾಡಿಗೆ ಆಧಾರದಲ್ಲಿ ನೀಡಿರುವ ವಸತಿ ಗೃಹವನ್ನ ಗೃಹ ಮಂಡಳಿಯ ಅಧಿಕಾರಿಗಳು ಇವತ್ತು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಬೆಳಗ್ಗೆನೇ ಸ್ಥಳೀಯ ಪೊಲೀಸರ ನೆರವಿನಿಂದ ಮನೆಯಲ್ಲಿದ್ದ ವಸ್ತುಗಳನ್ನ ಹೊರಗಿಟ್ಟು ಮನೆಯನ್ನು ಸೀಸ್ ಮಾಡಿದ್ದಾರೆ. ಸದ್ಯ ಈ ಜಾಗ ಮನೆ ಸೇರಿ ಇದರ ಮಾರುಕಟ್ಟೆ ಮೌಲ್ಯ 3 ಕೋಟಿ ರೂಪಾಯಿ ಇದೆ ಅಂತ ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಈ ಜಾಗವನ್ನ ಹರಾಜಿಗಿಡಲು ಗೃಹ ಮಂಡಳಿ ಮುಂದಾಗಿದೆ. ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು.